ಫುಡ್ ಎಂದರೇನು ಮತ್ತು ಡಿಲಿಷಿಯಸ್ ಫುಡ್ ಎಂದರೇನು? ಇವುಗಳ ಮಧ್ಯೆ ದೆರ್ ಇಸ್ ಅ ಡಿಫರೆನ್ಸ್. ಎಸ್, ದೆರ್ ಈಸ್ ಅ ಡಿಫರೆನ್ಸ್. ಸ್ವಾದಿಷ್ಟ ಆಹಾರ ಮತ್ತು ರುಚಿಕರ ಆಹಾರ. ರುಚಿಕರ ಆಹಾರವೆಂದರೆ ನಾಲಿಗೆಗೆ ರುಚಿಯಾದದ್ದು. ಸ್ವಾದಿಷ್ಟ ಆಹಾರವೆಂದರೆ ನಾಲಿಗೆಗೂ ರುಚಿ ಹಾಗೂ ಸತ್ವಭರಿತ ಆಹಾರ, ಅಂದರೆ ನ್ಯೂಟ್ರಿಯೆಂಟ್ಸ್ ರಿಚ್. ಎಸ್, ಹಾಗಿದ್ದರೆ ಡಿಲಿಷಿಯಸ್ ಮತ್ತು ಟೇಸ್ಟಿ ಫುಡ್ ನಡುವೆ ಅಂತರ ಇದೆಯಲ್ಲವೇ? ನೋಡಿ, ಈ ಅಡುಗೆಗಳಲ್ಲಿ ಅಂದರೆ ದಿಗುಜ್ಜೆಯ ಪಲ್ಯ ಮತ್ತು ಪಪಾಯಿ ಹಣ್ಣಿನ ಹಲ್ವಾ, ಇವು ಎರಡು ಸ್ವಾದಿಷ್ಟಕರ ಖಾದ್ಯಗಳು, ಹೌದಲ್ಲವೇ? ಏಕೆಂದರೆ ದಿಗುಜ್ಜೆ ಬ್ರೆಡ್ ಫ್ರೂಟ್ ಪಲ್ಯ ಇದು ತುಂಬ ರುಚಿಕರ ಹಾಗೂ ರಿಚ್ ನ್ಯೂಟ್ರಿಯೆಂಟ್ಸ್. ಇದರ ಜೊತೆ ತೆಂಗಿನಕಾಯಿ ತುರಿಯನ್ನು ಬೆರೆಸಿ ಮಾಡುವುದರಿಂದ ಇದು ರಿಚ್ ಸ್ವಾದಿಷ್ಟ. ಹಾಗೂ ಪಪ್ಪಾಯಿ ಹಣ್ಣನ್ನು ಹಾಗೆ ತಿನ್ನುವುದು ಒಳಿತು, ಎಲ್ಲರಿಗೂ ಗೊತ್ತು. ಆದರೆ ಅದನ್ನು ಇನ್ನೂ ಸ್ವಾದಿಷ್ಟವಾಗಿರಿಸಲು ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ತುಪ್ಪದಲ್ಲಿ ಅದನ್ನು ಮಾವಿನ ಹಣ್ಣುಗಳಲ್ಲ, ಪಪ್ಪಾಯಿ ಹಣ್ಣಿನ ಚೂರುಗಳನ್ನು ಹುರಿಯುತ್ತಾ ಹೋದಂತೆ ನಂತರದಲ್ಲಿ ಅದಕ್ಕೆ ತುಪ್ಪದಲ್ಲಿ ಕರಿದ ಗೋಡಂಬಿ ಹಾಗೂ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಂಡು ತಿಂದಾಗ ಸತ್ವಯುತ ಹಣ್ಣು ಮತ್ತಷ್ಟು ಪಪಾಯಿ ಹಣ್ಣು ಹಲ್ವಾವಾಗಿ ಸ್ವಾದಿಷ್ಟಭರಿತವಾಗುತ್ತದೆ. ದಿಗುಜ್ಜೆ ಬ್ರೆಡ್ ಫ್ರೂಟ್ ಪಲ್ಯವನ್ನು ಅನೇಕ ರೀತಿಗಳಲ್ಲಿ ಮಾಡಬಹುದು. ನಾನು ಹೇಗೆ ಮಾಡಿದ್ದೇನೆಂದರೆ, ಅದನ್ನು ದಿಗುಜ್ಜೆಯ ಹೋಳುಗಳನ್ನು ನೀರಿನಲ್ಲಿ ಕುದಿಯಲು ಹಾಕಿ ಅದಕ್ಕೆ ಅರಿಶಿನ ಹುಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಕುದಿ ಬಂದ ನಂತರ ಅದಕ್ಕೆ ನಾವು ಹಸಿ ಕೊಬ್ಬರಿಯನ್ನೇ ಹುರಿಯುತ್ತಾ ಹೋಗಬೇಕು, ತುಂಬ ಕಾಯಿ ತುರಿಯನ್ನು. ನಂತರದಲ್ಲಿ ಅದಕ್ಕೆ ಮೆಣಸಿನಕಾಳು ಹಾಗೂ ಕೊತ್ತಂಬರಿ ಬೀಜ ಮತ್ತು ಕರಿಬೇವು ಸೊಪ್ಪು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಉಪ್ಪು, ಅರಿಶಿನ ಹಾಗೂ ಸ್ವಲ್ಪ ಹುಳಿಯನ್ನು ತಕ್ಕ ಮಟ್ಟಿಗೆ ಸೇರಿಸಿಕೊಳ್ಳಬೇಕು. ಅದನ್ನು ಕುದಿಯುತ್ತಿರುವ ಬ್ರೆಡ್ ಫ್ರೂಟ್ಗೆ ಸೇರಿಸಿದಾಗ ನಿಮಗೆ ದಿಗುಜ್ಜೆಯ ಪಲ್ಯ ರೆಡಿ, ಸ್ವಾದಿಷ್ಟ, ಸತ್ವಯುತ. ದಿಗುಜ್ಜೆಯ ಸಂಭ್ರಮವೇ ಹೀಗೆ ವರ್ಷಕ್ಕೊಂದು ಬಾರಿ ಬರುವುದು. ಸತ್ವಯುತ ಸ್ವಾದಿಷ್ಟದ ಸಂಭ್ರಮವನ್ನು ಉಣಿಬಡಿಸುವುದು. ದಿಗುಜ್ಜೆ ಪಪ್ಪಾಯಿ ಹಣ್ಣು. ಜೈ ಜೈ ಸೈ ಸೈ. ಹೀಗೆ ಲಾರಳ ಕುಟುಂಬ ಸಿಲ್ವರ್ ಲೇಕಿನಲ್ಲಿ ತಾಣವನ್ನು ಹುಡುಕುತ್ತಿರುವಾಗ ಅಲ್ಲಿಯ ಪ್ರಸಂಗಗಳು ಹೀಗಿವೆ. ಒಂದು ರಾತ್ರಿ ಊಟ ಮಾಡುವಾಗ ಮಾತನ್ನು ಆಡಲೇ ಇಲ್ಲ. ಪ್ರಶ್ನೆಗಳಿಗಷ್ಟೇ ಉತ್ತರ ಕೊಡುತ್ತಿದ್ದ. ಕೊನೆಗೆ ಮೈ ನೆಟ್ಟಗಿಲ್ಲವೇ ಚಾರ್ಲ್ಸ್ ಎಂದು ಕೇಳಿದಳು. ನೆಟ್ಟಗಿದೆ ಕೆರೋಲಿನ್ ಎಂದ ಮತ್ತೆ ಏನು ವಿಷಯ? ಕೇಳಿದಳು. ಏನೂ ಇಲ್ಲ. ನಿನಗೆ ತೊಂದರೆ ಕೊಡುವಂತಹ ವಿಷಯವೇನೂ ಇಲ್ಲ. ಸರಿ, ವಿಷಯ ಇಷ್ಟೇ. ಈ ರಾತ್ರಿ ಕುದುರೆಯ ಕಳ್ಳರಿಗಾಗಿ ಕಣ್ಣಿಟ್ಟಿರಬೇಕೆಂದು ಇಲ್ಲಿಯ ಜನಕ್ಕೆ ಸುದ್ದಿ ಬಂದಿದೆ ಎಂದು ಬಾಯನ್ನು ಬಿಟ್ಟ. ಅದು ಹೈಗೆ ಸಂಬಂಧಿಸಿದ್ದು, ಅದನ್ನು ಅವನೇ ನೋಡಿಕೊಳ್ಳಲು ಬಿಟ್ಟಿದ್ದಿ ತಾನೆ ಎಂದಳು ನೀನು ಆತಂಕ ಪಡಬೇಡ ಕೆರೋಲಿನ್ ಎಂದ ಲಾರ ಮತ್ತು ಕ್ಯಾರಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಮಾಳ ಕಡೆಗೆ ನೋಡಿದರು. ಒಂದು ಗಳಿಗೆಯ ನಂತರ ಮೃದುವಾಗಿ, ಚಾರ್ಲ್ಸ್ ಬಿಚ್ಚಿ ಹೇಳಿದರೆ ಚೆನ್ನಾಗಿತ್ತೆಂದು ನನಗೆ ತೋರುತ್ತದೆ ಎಂದಳು. ಬಿಗ್ ಜೆರ್ರಿ ಶಿಬಿರದಲ್ಲಿದ್ದುದು ಹೋದ. 1 ವಾರ ಇಲ್ಲಿದ್ದು ಈಗ ಹೋಗಿದ್ದಾನೆ. ಕುದುರೆ ಕಳ್ಳರ ಗುಂಪಿನೊಂದಿಗೆ ಅವನು ಸೇರಿದ್ದಾನೆಂದು ಇಲ್ಲಿಯ ಹುಡುಗರಿಗೆಲ್ಲ ಹೇಳುತ್ತಾರೆ. ಪ್ರತಿ ಸಾರಿ ಜೆರ್ರಿ ಶಿಬಿರಕ್ಕೆ ಬಂದು ಹೋದೊಡನೆಯೇ ಅಲ್ಲಿಯ ಅತ್ಯುತ್ತಮ ಕುದುರೆಗಳ ಕಳ್ಳತನವಾಗುತ್ತದೆ ಎನ್ನುತ್ತಾರೆ. ಅವರ ಅಭಿಪ್ರಾಯದಂತೆ ಅವನು ಯಾವುದು ಅತ್ಯುತ್ತಮ ಜೊತೆ, ಆ ಜೊತೆಯ ಲಾಯವೆಲ್ಲಿದೆ ಎಂದು ತಿಳಿಯುವಷ್ಟು ಕಾಲ ಶಿಬಿರದಲ್ಲಿ ಇರುತ್ತಾನೆ. ಅನಂತರ ರಾತ್ರಿಯ ವೇಳೆ ತನ್ನ ಕಳ್ಳರ ಗುಂಪಿನೊಂದಿಗೆ ಬಂದು ಕತ್ತಲಲ್ಲಿ ಕುದುರೆಗಳನ್ನು ಹಾರಿಸಿಕೊಂಡು ಹೋಗಿಬಿಡುತ್ತಾನೆ ಎಂದು ಹೇಳಿದ. ಈ ಅಡ್ಡನಾಡಿಗಳನ್ನು ನಂಬಲೇಬಾರದೆಂದು ನಾನು ಸಾಮಾನ್ಯವಾಗಿ ಕೇಳಿದ್ದೇನೆ ಎಂದಳು ಮಾಗೆ ಇಂಡಿಯನ್ನರೆಂದರೆ ಆಗದು. ಅರ್ಧ ಇಂಡಿಯನ್ನರನ್ನು ಕಂಡರೂ ಆಗದು. ವರ್ಡೆಗಿಸ್ ನದಿಯ ಬಳಿಯ ಪೂರ್ತಾ ಇಂಡಿಯನ್ ರಕ್ತದವನಿಲ್ಲದಿದ್ದರೆ ನಮ್ಮನ್ನೆಲ್ಲ ಸಿಗಿದು ಸುಲಿದು ಬಿಡುತ್ತಿದ್ದರು ಎಂದ ಆ ಅರಚುವ ಇಂಡಿಯನ್ನರು ನಮ್ಮ ನಡುವಿಗೆ ಹೊಸದಾಗಿ ಸ್ಕಂಕಿನ ಚರ್ಮಿನವನ್ನು ಕಟ್ಟಿಕೊಂಡು
ಕಿರುಳುತ್ತಿದ್ದವರು ಇಲ್ಲದಿದ್ದರೆ ನಮ್ಮನ್ನು ಸುಲಿಯುವ ಬೆದರಿಕೆಯಲ್ಲಿ ತಾನೇ ಇರುತ್ತಿತ್ತು ಎಂದಳು ಮಾ. ಈ ಚರ್ಮದ ವಾಸನೆ ನೆನೆದುಕೊಂಡರೆ ಬಾಯಲ್ಲಿ ವಿಚಿತ್ರ ಸದ್ದು ಮಾಡಿದಳು ಮಾ. ಜೆರ್ರಿ ಕುದುರೆಗಳನ್ನು ಕದಿಯುವುದಿಲ್ಲವೆಂದು ನನಗೆ ತೋರುತ್ತದೆ ಎಂದ ಪಾ. ಹಾಗೆ ಹೇಳಿದರೆ ಅದು ನಿಜವಾದೀತೇನೋ ಎಂದು ಪಾ ಹಾಗೆ ಮಾತನಾಡುತ್ತಿರುವನೆಂದು ಲಾರಳಿಗೆ ತೋರಿತು. ಪಾ ಮುಂದುವರೆಸಿ, ನಿಜವಾದ ತಾಪತ್ರಯವಿಷ್ಟೇ. ಸಂಬಳದ ದಿನ ಜೆರ್ರಿ ಶಿಬಿರಕ್ಕೆ ಬಂದು ಪೋಕರ್, ಒಂದು ಬಗೆಯ ಇಸ್ಪೇಟಾಟ ಇದು, ಆಡಿ ಕೆಲಸದವರ ಹಣವನ್ನೆಲ್ಲ ಗೆದ್ದು ಬಿಡುತ್ತಾನೆ. ಅದಕ್ಕೆ ಅವರಲ್ಲಿ ಕೆಲವರು ಅವನಿಗೆ ಸಂತೋಷವಾಗಿ ಗುಂಡು ಹಾಕಿಸಲು ಸಿದ್ಧ ಎಂದ. ಆದರೆ ಹೈ ಅದಕ್ಕೆ ಅವಕಾಶ ಕೊಟ್ಟಿರುವುದೇ ಆಶ್ಚರ್ಯ. ಕುಡಿಯುವಷ್ಟು ಕೆಟ್ಟದೇನಾದರೂ ಇದರಲ್ಲಿ ಇದು ಜೂಜಾಟವಲ್ಲವೇ ಎಂದಳು ಮಾ. ಅವರಿಗೆ ಇಷ್ಟವಿಲ್ಲದಿದ್ದರೆ ಅವರು ಆಡಬೇಕಾಗಿಲ್ಲ ಕೆರೋಲಿನ್. ಜೆರ್ರಿ ಅವರ ಹಣವನ್ನೆಲ್ಲ ಗೆದ್ದರೆ ತಪ್ಪನ್ನೆಲ್ಲ ಅವರದೇ. ಬಿಗ್ ಜೆರ್ರಿಗಿಂತ ದಯೆಯುಳ್ಳ ಮನುಷ್ಯ ಇನ್ನೊಬ್ಬನಿಲ್ಲ. ಮುದಿ ಜಾನಿಯನ್ನವನು ಹೇಗೆ ನೋಡಿಕೊಳ್ಳುತ್ತಿದ್ದಾನೆ ನೋಡು ಎಂದಪ್ಪ. ಅದೇನೋ ನಿಜ ಎಂದು ಮಾ ಒಪ್ಪಿದಳು. ಮುದಿ ಜಾನಿ ನೀರು ಕೊಡುವವನು. ಅವನೊಬ್ಬ ಸಣ್ಣ ಮಣಕಲು, ಬೆನ್ನು ಬಾಗಿದ ಮುದುಕ, ಐರಿಷ್ ಮನುಷ್ಯ. ಅವನು ತನ್ನ ಜೀವಮಾನವೆಲ್ಲ ರೈಲು ರಸ್ತೆಗಳಲ್ಲಿಯೇ ಕೆಲಸ ಮಾಡಿದ್ದ. ಈಗ ಕೆಲಸ ಮಾಡಲಾರದಷ್ಟು ಮುದುಕನಾಗಿ ಬಿಟ್ಟಿದ್ದ. ಆದ್ದರಿಂದ ಕೆಲಸಗಾರರಿಗೆ ನೀರೊಯ್ದು ಕೊಡುವುದನ್ನು ಕಂಪನಿಯ ಅವನಿಗೆ ಒಪ್ಪಿಸಿತು. ಪ್ರತಿದಿನ ಬೆಳಿಗ್ಗೆಯೂ ಮಧ್ಯಾಹ್ನ ಊಟದ ನಂತರವೂ ಮುದುಕ ಜಾನಿ ಬಾವಿಗೆ ಬಂದು ತನ್ನ 2 ದೊಡ್ಡ ಮರದ ಬಕೆಟುಗಳಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದ. ಬಕೆಟುಗಳು ತುಂಬಿದಾಗ ಮರದ ನೊಗವನ್ನು ತನ್ನ ಹೆಗಲಿಗೆ ಸರಿಯಾಗಿ ಜೋಡಿಸಿಕೊಂಡು ಬಗ್ಗಿ ನೊಗದ 2 ತುದಿಗಳಲ್ಲಿಯೂ ಸರಪಳಿಯ ತುದಿಯಲ್ಲಿದ್ದ ಕೊಕ್ಕೆಗಳನ್ನು ಬಕೆಟುಗಳಿಗೆ ಸಿಕ್ಕಿಸಿಕೊಳ್ಳುತ್ತಿದ್ದ. ನರಳುತ್ತಾ ಒಸ್ಸಪ್ಪ ಎಂದು ಗುರುಗುಟ್ಟುತ್ತಾ ನೇರ ನಿಲ್ಲುತ್ತಿದ್ದ. ಭಾರವಾದ ನೀರಿನ ಬಕೆಟುಗಳನ್ನು ಸರಪಳಿಗಳು ಮೇಲೆ ಎತ್ತುತ್ತಿದ್ದವು. ಅದರ ಭಾರವೆಲ್ಲ ಭುಜದ ಮೇಲೆ ಹೊತ್ತ ಜಾನಿ ಅವುಗಳನ್ನು ಕೈಯಲ್ಲಿ ಸರಿಯಾಗಿ ನಿಲ್ಲಿಸಿ ಹಿಡಿದುಕೊಳ್ಳುತ್ತಿದ್ದ. ಈ ಭಾರ ಹೊತ್ತು ಅವನು ಪುಟ್ಟ ಗಟ್ಟಿ ಹೆಜ್ಜೆಗಳನ್ನಿಟ್ಟು ಮೆಲ್ಲನೆ ಮುಂದೆ ನಡೆಯುತ್ತಿದ್ದ. ಪ್ರತಿ ಬಕೆಟು ಕೆಲಸ ನಿಲ್ಲಿಸದೆಯೇ ನೀರನ್ನು ಕುಡಿಯಬಹುದಾಗಿತ್ತು. ಜಾನಿ ತುಂಬ ಮುದುಕನಾಗಿದ್ದು ಸಣ್ಣಗೆ ಬೆನ್ನು ಬಾಗಿ ಹೋಗಿತ್ತು. ಅವನ ಮುಖ ಸುಕ್ಕೆಗೆರಳುಗಳ ಗುಡ್ಡೆಯಾಗಿತ್ತು. ಆದರೆ ಅವನ ನೀಲಿ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು. ಯಾವ ಬಾಯಾರಿದ ಕೆಲಸಗಾರನೂ ತುಂಬ ಕಾಯದಿರಲೆಂದು ತನ್ನಿಂದಾದಷ್ಟು ಬೇಗ ನಡೆಯುತ್ತಿದ್ದ ಜಾನಿ. ಒಂದು ಬೆಳಗಿನ ತಿಂಡಿಗೂ ಮೊದಲೇ ಬಿಗ್ ಜೆರ್ರಿ ಬಾಗಿಲ ಬಳಿಗೆ ಬಂದು ರಾತ್ರಿಯೆಲ್ಲ ಮುದಿ ಜಾನಿ ನರಳುತ್ತಿದ್ದನೆಂದು ಮಾಗೆ ಹೇಳಿದ. ಅವನು ತುಂಬ ಸಣ್ಣಗಾಗಿದ್ದಾನೆ. ವಯಸ್ಸು ತುಂಬ ಆಗಿದೆ. ಮೇಡಮ್, ಶಿಬಿರದ ಊಟ ಅವನಿಗೆ ಒಗ್ಗುವುದಿಲ್ಲ. ಕೊಂಚ ತಿಂಡಿಯನ್ನು 1 ಲೋಟ ಬಿಸಿ ಟೀಯನ್ನು ಕೊಡುವಿರಾ ಎಂದು ಜೆರ್ರಿ ಕೇಳಿದ. ತಿಂಡಿ ತಿಂದ ನಂತರ ಪಾ ಮುದಿ ಜಾನಿಯನ್ನು ನೋಡಲು ಬಂಕ್ ಮನೆಗೆ ಹೋಗಿ ಬಂದ. ರಾತ್ರಿಯೆಲ್ಲ ಜಾನಿಯನ್ನು ಜೆರ್ರಿಯೇ ನೋಡಿಕೊಳ್ಳುತ್ತಿದ್ದನೆಂದು ಪಾ ಮಾಗೆ ಹೇಳಿದ. ರಾತ್ರಿ ಜಾನಿಯನ್ನು ಬೆಚ್ಚಗಿಡಲು ಜೆರ್ರಿಯು ತನ್ನ ಕಂಬಳಿಯನ್ನು ಅವನಿಗೆ ಹೊದಿಸಿ ತಾನು ಹೊದಿಕೆಯೇ ಇಲ್ಲದೆ ನಡುಗುತ್ತಿದ್ದನೆಂದು ಜಾನಿಯೇ ಪಾಗೆ ತಿಳಿಸಿದ್ದ. ಜಾನಿಯನ್ನು ತನ್ನ ತಂದೆಯೇ ಆಗಿದ್ದರೆ ಹೇಗೋ ಹಾಗೆ ನೋಡಿಕೊಂಡಿದ್ದಾನೆ. ಅಲ್ಲದೆ ಕೆರೋಲಿನ್, ನಾವು ಕೂಡ ಜೆರ್ರಿಗೆ ಕೃತಜ್ಞರಾಗಬೇಕಲ್ಲವೇ ಎಂದ ಪಾ. ಆ ಅಪರಿಚಿತ ಮನುಷ್ಯ ಪ್ರಯರಿಯಲ್ಲಿ ಸೂರ್ಯ ಮುಳುಗುತ್ತಿದ್ದಾಗ ಅವರನ್ನು ಹಿಂಬಾಲಿಸಿದಾಗ ಬಿಗ್ ಜೆರ್ರಿಯು ತನ್ನ ಬಳಿ ಕುದುರೆಯ ಮೇಲೆ ಎಲ್ಲಿಂದಲೋ ಬಂದುದನ್ನು ಅವರೆಲ್ಲ ನೆನೆದರು. ನಿಧಾನವಾಗಿ ಏಳುತ್ತಾ, ಸರಿ, ಕೆಲಸಗಾರರ ಬಂದೂಕುಗಳಿಗೆ ಮದ್ದುಗುಂಡನ್ನು ಮಾಡಬೇಕು ನಾನು. ಜೆರ್ರಿ ಈ ರಾತ್ರಿ ಶಿಬಿರಕ್ಕೆ ಬರದಿದ್ದರೆ ಒಳ್ಳೆಯದು. ಮುದಿ ಜಾನಿ ಹೇಗಿದ್ದಾನೆಂದು ನೋಡಲು ಬಂದು ಕುದುರೆಯನ್ನು ಲಾಯದಲ್ಲಿ ಕಟ್ಟಲು ಹೋದರೆ ಸಾಕು. ಅವನನ್ನು ಗುಂಡಿಕ್ಕಿ ಹೊಡೆದು ಬಿಡುತ್ತಾರೆ ಎಂದ. ಓ ಚಾರ್ಲ್ಸ್, ಹಾಗೆ ಮಾಡಲಾರರು ಎಂದು ಉದ್ಗರಿಸಿದಳು ಮಾ. ಪಾ ತಲೆಗೆ ಹ್ಯಾಟು ಧರಿಸಿದ. ಈಗ ತುಂಬ ಮಾತನಾಡುತ್ತಿರುವವನು ಈಗಾಗಲೇ ಒಬ್ಬನನ್ನು ಕೊಂದಿದ್ದಾನೆ. ಆತ್ಮರಕ್ಷಣೆಯ ಕಾರಣಕ್ಕಾಗಿ ಸುಲಭವಾಗಿ ಬಿಡುಗಡೆಯಾಯಿತು. ಆದರೂ ಪ್ರಾಂತೀಯ ನೆರೆ ಮನೆಯಲ್ಲಿದ್ದುದು ಬಂದವನು ಅವನು. ಹೋದ ಸಂಬಳದ ದಿನ ಜೆರ್ರಿ ಅವನನ್ನು ಪೂರ್ತಾ ಸುರಿದು ಬಿಟ್ಟ. ಬಿಗ್ ಜೆರ್ರಿಯನ್ನು ಎದುರಿಸುವ ಧೈರ್ಯ ಇವನಿಗಿಲ್ಲವಾದರೂ ಮರೆಯಿಂದ ಹೊಡೆದುಕೊಳ್ಳಲು ಹೇಸುವುದಿಲ್ಲ ಎಂದ ಪಾ. ಪಾ ಅಂಗಡಿಗೆ ಹೋದ. ಮಾ ಗಂಭೀರವಾಗಿ ಮೇಜನ್ನು ಸ್ವಚ್ಛಪಡಿಸಲು ಆರಂಭಿಸಿದಳು. ಲಾರ ಪಾತ್ರೆ ತೊಳೆಯುತ್ತಾ ಜೆರ್ರಿ ಮತ್ತು ಅವನ ಬಿಳಿ ಕುದುರೆಯ ಬಗ್ಗೆ ಯೋಚಿಸುತ್ತಿದ್ದಳು. ಕಂದು ಪ್ರಯರಿಯ ಮೇಲೆ ನಾಗಾಲೋಟದಲ್ಲಿ ಬರುತ್ತಿದ್ದ ಅವರನ್ನು ಎಷ್ಟೋ ಬಾರಿ ಲಾರ ನೋಡಿದ್ದಳು. ಬಿಗ್ ಜೆರ್ರಿ ಯಾವಾಗಲೂ ಹೊಳೆಗಂಪು ಶರಟು ತೊಟ್ಟಿರುತ್ತಿದ್ದ. ಬರೀ ತಲೆಯಲ್ಲಿ ಇರುತ್ತಿದ್ದ. ಅವನ ಕುದುರೆಗೆ ಲಗಾಮೇ ಇರುತ್ತಿರಲಿಲ್ಲ. ಆ ರಾತ್ರಿ ಪಾ ಮನೆಗೆ ಹಿಂದಿರುಗುವ ವೇಳೆಗೆ ತುಂಬ ಕತ್ತಲಾಗಿತ್ತು. ಲಾಯದ ಬಳಿ ತುಂಬಿದ ಬಂದೂಕುಗಳೊಂದಿಗೆ 6-7 ಜನ ಕಾದಿರುವರೆಂದು ಹೇಳಿದ. ಮಲಗುವ ವೇಳೆಯಾಯಿತು. ಶಿಬಿರದಲ್ಲೆಲ್ಲೂ ದೀಪವೇ ಇಲ್ಲ.
ತಗ್ಗು ಚಾವಣಿಯ ಕಪ್ಪು ಗುಡಿಸಲುಗಳು ಕಾಣಿಸುತ್ತಲೇ ಇರಲಿಲ್ಲ. ಅವು ಇರುವ ಜಾಗ ಗೊತ್ತಿದ್ದವರಿಗೆ ಮಾತ್ರ ಕತ್ತಲಲ್ಲಿ ಇನ್ನೂ ಕಪ್ಪಾಗಿ ಅವುಗಳನ್ನು ಕಾಣಬಹುದಿತ್ತು. ಸಿಲ್ವರ್ ಲೇಕಿನ ಮೇಲೆ ಕೊಂಚ ನಕ್ಷತ್ರಗಳ ಬೆಳಕು ಬಿದ್ದಿತ್ತು. ನಕ್ಷತ್ರಗಳು ಬೆಳಕು ತುಂಬಿದ ಕಪ್ಪು ಆಕಾಶದ ಅಡಿಯಲ್ಲಿ ಸಿಲ್ವರ್ ಲೇಕಿನ ಸುತ್ತ ಚಪ್ಪಟೆಯಾಗಿ ಕಪ್ಪು ಪ್ರಯರಿಯ ವಿಸ್ತಾರ ಕತ್ತಲಲ್ಲಿ ಗಾಳಿಯು ಥಂಡಿಯಾಗಿ ಪಿಸುಗುಡುತ್ತಿತ್ತು. ಹುಲ್ಲು ಹೆದರಿದೆಯೋ ಎಂಬಂತೆ ಆಡುತ್ತಿತ್ತು. ಲಾರ ನೋಡಿ ಆಲಿಸಿ ನಡಗುತ್ತಾ ಮತ್ತೆ ಮನೆಯೊಳಕ್ಕೆ ಬೇಗ ಹೋಗಿ ಸೇರಿಕೊಂಡು ಬಿಟ್ಟಳು. ಪರದೆಯಾಚೆಗೆ ಗ್ರೇಸ್ ನಿದ್ರೆ ಮಾಡುತ್ತಿದ್ದಳು. ಮಾ ಮೇರಿಯನ್ನು ಕ್ಯಾರಿಯನ್ನು ಮಲಗಿಸುತ್ತಿದ್ದಳು. ಪಾ ತನ್ನ ಹ್ಯಾಟನ್ನು ತೂಗು ಹಾಕಿ ಬೆಂಚಿನ ಮೇಲೆ ಕೂತಿದ್ದ. ಬೂಟ್ಸನ್ನು ಮಾತ್ರ ತೆಗೆದಿರಲಿಲ್ಲ. ಲಾರ ಒಳಕ್ಕೆ ಬಂದಾಗ ತಲೆ ಎತ್ತಿ ನೋಡಿ ಎದ್ದು ನಿಂತು ಅಂಗಿಯನ್ನು ತೊಟ್ಟು ಅದನ್ನು ಮೇಲಿನವರೆಗೂ ಗುಂಡಿ ಹಾಕಿ ಬೆಳಗಿನ ಕಂದು ಶರಟು ಕಾಣದಂತೆ ಕಾಲರನ್ನು ಮೇಲಕ್ಕೆ ಸಿಕ್ಕಿಸಿಕೊಂಡ. ಲಾರ ಮಾತನಾಡಲಿಲ್ಲ. ಪಾ ಹ್ಯಾಟನ್ನು ಹಾಕಿಕೊಂಡ. ಉಲ್ಲಾಸವಾಗಿ ಪಾ ನನಗಾಗಿ ಕಾಯಬೇಡ ಕೆರಳಿ ಎಂದ. ಮಾ ಪರದೆಯ ಹಿಂದಿನಿಂದ ಬಂದಳು. ಪಾ ಹೊರಟು ಹೋಗಿದ್ದ. ಬಾಗಿಲ ಬಳಿ ಹೋಗಿ ಮಾ ಹೊರಕ್ಕೆ ನೋಡಿದಳು. ಕತ್ತಲಿನಲ್ಲಿ ಪಾ ಮಾಯವಾಗಿದ್ದ. 1 ನಿಮಿಷದ ನಂತರ ಮಾ ತಿರುಗಿ ಲಾರ ಮಲಗುವ ವೇಳೆ ಎಂದಳು. ದಯವಿಟ್ಟು ಮಾ, ನಾನು ಕೂತಿರುತ್ತೇನೆ ಎಂದು ಲಾರ ಬೇಡಿಕೊಂಡಳು. ಆಗ ನಾನು ಮಲಗುವುದಿಲ್ಲ, ಇನ್ನೂ ಕೊಂಚ ಹೊತ್ತಂತೂ ಇಲ್ಲ. ನನಗೆ ನಿದ್ರೆ ಬರುತ್ತಿಲ್ಲ. ನಿದ್ರೆ ಬಾರದಿರುವಾಗ ಮಲಗುವುದೇನು ಪ್ರಯೋಜನವಿಲ್ಲ ಎಂದಳು ಮಾ. ಮಾ, ನನಗೂ ನಿದ್ರೆ ಬರುತ್ತಿಲ್ಲ ಎಂದಳು ಲಾರ. ಮಾ ದೀಪ ಸಣ್ಣಗೆ ಮಾಡಿ ಊದಿ ಆರಿಸಿದಳು. ಇಂಡಿಯನ್ ಪ್ರದೇಶದಲ್ಲಿ